ಪರೋಪಕಾರಿ ಕುಂದುಸ್ವಾಮಿ ರಚಿಸಿರುವಂತಹ ಸಮಯಸಾರದ ಸರ್ವಶುದ್ಧ ಜ್ಞಾನಾಧಿಕಾರದ ಚರ್ಚೆ ನಡೀತಾ ಇದೆ. ಪ್ರಾರಂಭದ 3-4 ಗಾಹಿಗಳಲ್ಲಿ ಆತ್ಮನಿಗೆ ತನ್ನದೇ ಪರ್ಯಾಯಗಳ ಕರ್ತೃತ್ವ ಇದೆ, ಪರದ್ರವ್ಯಗಳ ಕರ್ತೃತ್ವ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪರದ್ರವ್ಯದ ಕರ್ತೃತ್ವ ಇಲ್ಲ, ಸ್ವದ್ರವ್ಯದ ಕರ್ತೃತ್ವ ಮಾತ್ರ ಇದೆ ಅನ್ನೋದನ್ನು ಯಾಕೆ ಹೇಳ್ತಾ ಇದ್ದಾರೆ? ಯಾಕಂದರೆ ಮೊದಲು ಪರದ್ರವ್ಯ ಪರವಸ್ತುಗಳಿಂದ ದೂರ ಮಾಡ್ತಾರೆ. ಯಾವಾಗ ಪರದ್ರವ್ಯಗಳಿಂದ ದೂರ ಆಗ್ತಾನೆ ಆಗ ಆತ್ಮವಿಕಲ್ಪಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಪರದ್ರವ್ಯದಿಂದ ದೂರನೇ ಆಗಲಿಲ್ಲ ಅಂದರೆ ಆತ್ಮವಿಕಲ್ಪಗಳ ಚರ್ಚೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಮೊದಲನೇ ಚರ್ಚೆ ಇದೆ, ಆತ್ಮ ತನ್ನ ಪರ್ಯಾಯಗಳ ಕರ್ತ ಇದ್ದಾನೆ. ತನ್ನ ಪರ್ಯಾಯಗಳು ಯಾವುದು? ವಿಕಾರಿ ಇರಲಿ ಅವಿಕಾರಿ ಇರಲಿ, ಜೀವ ತನ್ನ ಪರ್ಯಾಯಗಳ ಕರ್ತೃ ತಾನೇ ಇದ್ದಾನೆ. ಅದು ಸಮ್ಯಕ್ತ್ವ ಇರಲಿ ಅಥವಾ ಮಿಥ್ಯಾತ್ವ ಇರಲಿ. ಸಮ್ಯಕ್ತ್ವ ಯಾರು ಮಾಡ್ತಾ ಇದ್ದಾನೆ? ಜೀವನೇ ಮಾಡ್ತಾ ಇದ್ದಾನೆ. ಮಿಥ್ಯಾತ್ವ ಯಾರಿಂದ ಆಗ್ತಾ ಇದೆ? ಜೀವದಿಂದಾನೇ ಆಗ್ತಾ ಇದೆ. ಸಮ್ಯಕ್ತ್ವ ಮಿಥ್ಯಾತ್ವಗಳೆರಡನ್ನೂ ಜೀವನೇ ಮಾಡ್ತಾನೆ, ಅದರ ಕರ್ತ ನಾನೇ ಇದ್ದೇನೆ. ಮೊದಲು ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ, ಆಮೇಲೆ ಇಸ್ಕೋತಾರೆ. ಮನೆಯಲ್ಲಿ ಒಬ್ಬನಿಗೆ ಜವಾಬ್ದಾರಿನೇ ಇಲ್ಲ, ಕೆಲಸ ಮಾಡಲ್ಲ, ಸಂಪಾದನೆ ಮಾಡಲ್ಲ. ಏನು ಮಾಡ್ತಾರೆ? ಮೊದಲು ಮನೆ ಮಂದಿ ಎಲ್ಲ ಸೇರ್ಕೊಂಡು ಬೈತಾರೆ, ಜವಾಬ್ದಾರಿ ಇಲ್ಲ ನಿನಗೆ. ಮತ್ತು ಎಲ್ಲರೂ ಬೈತಾ ಇದ್ದಾರೆ ಅಂತ ರೊಚ್ಚಿಗೆದ್ದು ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡ್ದ. ಬಿಸ್ನೆಸ್ ಜೋರಾಗಿ ನಡೀತಾ ಇದೆ. ಮನೆಗೆ ಊಟ ಮಾಡೋಕ್ಕೆ ಬರೋಕ್ಕೂ ಟೈಮ್ ಇಲ್ಲ. ಅಬ್ ಕ್ಯಾ ಕರೆ? ಇವಾಗ ಏನು ಮಾಡೋದು? ಇವಾಗ ಮತ್ತೆ ಕೂರಿಸ್ಕೊಂಡು ಹೇಳ್ತಾರೆ, ನೀ ಜವಾಬ್ದಾರಿ ಇಷ್ಟು ಮಾಡೋದಿರಲ್ಲ. ಮೊದಲು ನೀವೇ ಹೇಳಿದ್ರಲ್ಲ ಜವಾಬ್ದಾರಿ ಇರಬೇಕು ಅಂತ, ಅದೆಲ್ಲೋಯ್ತು. ಅದಕ್ಕೂ ಅರ್ಥ ಇದೆ, ಇದಕ್ಕೂ ಅರ್ಥ ಇದೆ. ಎಲ್ಲಿವರೆಗೆ ಜೀವಕ್ಕೆ ಜವಾಬ್ದಾರಿನೇ ಇಲ್ಲ, ನನ್ನ ಪರ್ಯಾಯ ಅಶುದ್ಧ ಇದೆ, ಎಲ್ಲಿವರೆಗೆ ನಮಗೆ ಅರಿವೇ ಇಲ್ಲ ನನ್ನದು ದುಸ್ಥಿತಿ ಇದೆ, ಎಲ್ಲಿವರೆಗೆ ನಮಗೆ ಭಾವಭಾಸನೆ ಆಗುತ್ತಾ ಇಲ್ಲ ನಾನು ಅತ್ಯಂತ ನಿರ್ದಯ ದರಿದ್ರ ಸ್ಥಿತಿಯಲ್ಲಿದ್ದೀನಿ ಅಂತ, ಅವನು ಮುಂದಿನ ಹಂತಕ್ಕೆ ಹೋಗೋಕ್ಕೆ ಹೆಂಗೆ ತಯಾರಾಗ್ತಾನೆ? ಅಕರ್ತೃತ್ವ ಕೃತಕೃತ್ಯ ಹಂತಕ್ಕೆ ಹೋಗಬೇಕಾದ್ರೆ ತಯಾರಿ ತುಂಬ ದೊಡ್ಡದು ಬೇಕು. ಮೊಟ್ಟ ಮೊದಲ ತಯಾರಿ ಏನು ಬೇಕಿದೆ? ನನ್ನ ತಪ್ಪುಗಳನ್ನು ನಾನೇ ಸ್ವೀಕಾರ ಮಾಡ್ಕೊಳ್ಳೋ ತಯಾರಿ ಬೇಕಲ್ಲ. ನಾನಿನ್ನೂ ಯಾವ ದಶೆಯಲ್ಲಿದ್ದೀನಿ? ಇನ್ನೂ ಪ್ರವೇಶಿಕ ಇತ್ಯಾದಿ ಓದಿಲ್ಲ. ಆವಾಗಲೇ ಹೇಳ್ತಿದ್ದೀನಿ, ನಾನಂತೂ ಶುದ್ಧ ಇದ್ದೇನೆ, ನನಗೆ ಯಾವ ಕರ್ಮ ಬಂಧನೂ ಆಗಿಲ್ಲ, ನನಗೆ ಯಾವ ಪುರುಷಾರ್ಥ ಮಾಡೋ ಅಗತ್ಯನೇ ಇಲ್ಲ. ಸರ್ವವಿಶುದ್ಧ ಜ್ಞಾನದ ಪ್ರಾರಂಭನ ಆಗುತ್ತೆ, ಜೀವನೇ ತನ್ನ ಪರ್ಯಾಯಗಳ ಕರ್ತಾ ಇದ್ದಾನೆ. ಮೊದಲು ತಲೆ ಮೇಲೆ ಜವಾಬ್ದಾರಿ ಹೊರಿಸ್ತಾ ಇದ್ದಾರೆ. ಎಷ್ಟು ಜನರಿಗೆ ಧೈರ್ಯ ಇದೆ? ನನ್ನ ಈ ವರ್ತಮಾನದ ಯಾವ ಸ್ಥಿತಿ ಇದೆ ಅದು ಅತ್ಯಂತ ದಯನೀಯ ಇದೆ. ಎಷ್ಟು ಜನರಿಗೆ ಒಪ್ಪಿಗೆ ಇದೆ? ಯಾರಾದರೂ ಕೇಳಿದ್ರೆ ಹೆಂಗಿದ್ದೀರಿ, ಹೆಂಗೆ ನಡೀತಾ ಇದೆ?
सब मजामा? अच्छा, ಶುದ್ಧ ಪರ್ಯಾಯ ಇದೆಯೋ ಅಶುದ್ಧ ಪರ್ಯಾಯ ಇದೆಯೋ? ಅಶುದ್ಧ ಇದೆ ತಾನೆ. ಅಶುದ್ಧ ಇದೆ, ಅತ್ಯಂತ ದಯನೀಯ ಇದೆ, ದುಸ್ಥಿತಿ ಇದೆ ಅಂತ ಒಪ್ಕೊಳ್ಳೋಕೆ ತಯಾರಿದ್ದೀವಿ ನಾವು. ಅನ್ಸತ್ತೇನು ನಮಗೆ ಒಳಗಡೆಯಿಂದ ನನ್ನ ಪರಿಸ್ಥಿತಿ ತುಂಬ ಕೆಟ್ಟದಿದೆ ಅಂತ. ಮೊದಲು ಈ ಜವಾಬ್ದಾರಿ ಬರಬೇಕಿದೆ. ಯಾರಿಗೆ ಅನ್ನಿಸ್ತಾ ಇಲ್ಲ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ, ಅವನಿಗೆ ಮುಂದೆ ಪ್ರವೇಶ ಇಲ್ಲ, ಆಗೆ ನೀ ಜಾ ಸಕ್ತಾ. ಯಾರು ಈ ಸ್ಥಿತಿಗೆ ಬಂದಿದ್ದಾರೆ ಕಿ ಹೌದು ನನ್ನಿಂದ ಅನಂತ ಅಪರಾಧಗಳಾಗಿದೆ, ಹೌದು ನಾನು ನನ್ನ ಸ್ವಭಾವವನ್ನು ನೋಡಿಲ್ಲ, ಹೌದು ಸ್ವಭಾವವನ್ನು ನೋಡದೇ ಇರೋದ್ರಿಂದ ಏಕತ್ವ ಮಮತ್ವ ಕರ್ತೃತ್ವ ಬುದ್ಧಿ ಮಾಡಿ ಬಹಳಷ್ಟು ಜ್ಞಾನದ ಘಾತ ಮಾಡಿದ್ದೇನೆ. ಇದು ಸ್ವೀಕಾರ ಆಗಬೇಕು. ಇದು ಸ್ವೀಕಾರ ಆಗಬೇಕಾದ್ರೆ ನಮ್ಮ ಪ್ರತಿದಿನದ ಒಂದೊಂದು ಪರ್ಯಾಯಗಳನ್ನು ನಾವು ನೋಡಬೇಕಾಗುತ್ತೆ. ಬೆಳಿಗ್ಗೆ ಇಂದ ರಾತ್ರಿವರೆಗೆ ನಾವು ಯಾವ್ಯಾವ ವಿಷಯಗಳನ್ನು ಆಯ್ಕೆ ಮಾಡ್ಕೋತಾ ಇದ್ದೀವಿ. ನಮ್ಮ ವಿಷಯಗಳ ಆಯ್ಕೆ ಏನಿದೆ? ಜೈಸೆ ಇಲ್ಲಂತೂ ಎಲ್ಲರೂ ರಿಟೈರ್ಡ್ ಆಗೋರಿದ್ದಾರೆ, ಆದರೆ ರಿಟೈರ್ಡ್ ಆಗೋಕ್ಕಿಂತ ಮುಂಚೆ ಕೆಲಸ ಮಾಡ್ತಿರ್ತೀವಲ್ಲ, ನಾವೆಲ್ಲ ಕೆಲಸ ಮಾಡುವಾಗ ನಮ್ಮ ಕಲೀಗ್ಗಳೇನು ಹೇಳ್ತಾರೆ, ಫ್ರೀ ಟೈಮೇ ಸಿಗೋದಿಲ್ಲ. ನಾ ಕೇಳ್ತೀನಿ, ಫ್ರೀ ಟೈಮ್ ಸಿಕ್ಕರೆ ಏನು ಮಾಡ್ತೀರಿ? ದೊಡ್ಡ ಲಿಸ್ಟ್ ಇರುತ್ತೆ ಎಲ್ಲರ ಹತ್ರ. ಅಂದರೆ ಏನು, ಕೆಲಸದ ಟೈಮಲ್ಲಿ ಇನ್ನೂ ಸ್ವಲ್ಪ ನಾವು ಜಾಗೃತವಾಗಿರ್ತೇವೆ. ಈ ಖಾಲಿ ಟೈಮ್ ಸಿಗತ್ತಲ್ಲ, ಈ ಖಾಲಿ ಟೈಮಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಪಾಪ ಮಾಡ್ತಾನೆ. ಜಿತನೆ ಪಾಪ ಹೋತೆ ಎಲ್ಲ ಖಾಲಿ ಟೈಮಲ್ಲೇ ಮಾಡ್ತಾನೆ. ಈ ಖಾಲಿ ಟೈಮಲ್ಲಿ ಏನನ್ನು ಆಯ್ಕೆ ಮಾಡ್ಕೋತೀವಿ ಮನೋರಂಜನೆಗೋಸ್ಕರ, ಅದು ತೋರಿಸುತ್ತೆ ನಮ್ಮ ವರ್ತಮಾನ ಸ್ಥಿತಿ ಎಷ್ಟು ಕೆಟ್ಟದಿದೆ ಅಂತ. ಉಸ್ಸೆ ಪತಾ ಚಲೇಗ. ಪಹಲೆ देखो तो सही किसका चयन, ಯಾವುದನ್ನು ಆಯ್ಕೆ ಮಾಡ್ಕೋತೀವಿ. ಸ್ವಲ್ಪ ಒಂದು ಅರ್ಧ ಗಂಟೆ ಖಾಲಿ ಟೈಮ್ ಸಿಕ್ತು, देखो ಮನಸ್ಸು ಯಾವ ಕಡೆ ಹೋಗ್ತಾ ಇದೆ. ಅಲ್ಲಿಂದ ಗೊತ್ತಾಗುತ್ತೆ ನಿನ್ನ ವರ್ತಮಾನ ಸ್ಥಿತಿ ಏನಿದೆ ಅಂತ. देखो तो सही ಪಹಲೆ ಯಾವ ಕಡೆ ಹೋಗ್ತಾ ಇದೆ ಮನಸ್ಸು. ಅದಕ್ಕೋಸ್ಕರ ಪ್ರಾರಂಭದಲ್ಲಿ ಏನು ಹೇಳ್ತಾ ಇದ್ದಾರೆ, ಜೀವನೇ ತನ್ನ ಪರ್ಯಾಯಗಳ ಕರ್ತಾ ಇದ್ದಾನೆ. ಮತ್ತೆ ಅದನ್ನ ವಿಸ್ತಾರ ಮಾಡಿದ್ರು. ಕರ್ತ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಯಾಕಂದ್ರೆ ಜೀವದಲ್ಲೇ ಉತ್ಪತ್ತಿ ಆಗ್ತಾ ಇದೆ, ಅದರಿಂದ ಕರ್ತಾ ಇದ್ದಾನೆ. ಅದನ್ನ ಬದಲಾಯಿಸ್ತಾ ಇದ್ದಾನೆ ಅಂತ ಕರ್ತಾ ಇಲ್ಲ. ಅದಕ್ಕೇನಾದ್ರು ಕ್ರಮ ನಿಯಮಿತ ಕ್ರಮದಿಂದ ಉತ್ಪತ್ತಿ ಆಗ್ತಾ ಇರೋ ಪರ್ಯಾಯಗಳ ಕರ್ತೂ ಜೀವ ಇದ್ದಾನೆ. ಕ್ರಮದಿಂದ ಉತ್ಪತ್ತಿ ಆದ್ಮೇಲೆ ಜೀವ ಯಾಕೆ ಬೇಕಾಗಿದ್ದಾನೆ? ಕ್ರಮದಿಂದ ಅದೇ ಆಗ್ತಾ ಇದೆ. ಅಲ್ಲಿ ಜೀವ ಇದೆ, ಜೀವದಲ್ಲೇ ಉತ್ಪತ್ತಿ ಆಗ್ತಾ ಇದೆ, ಹಾಗಾಗಿ ಜೀವದ ಕರ್ತ ಅಂದಿದ್ದಾರೆ. ದ್ರವ್ಯ ಬದಲಾಯಿಸ್ತಿದೆ, ಅದಕ್ಕೆ ಕರ್ತ ಅನ್ಲಿಲ್ಲ. ಮಾತ್ರ ಜೀವದಲ್ಲೇ ಉತ್ಪತ್ತಿ ಆಗ್ತಾ ಇದೆ, ಹಾಗಾಗಿ ಕರ್ತಾ ಇದೆ. ಜೊತೆ ನಾವು ಹೇಳ್ತೀವಿ ಪುದ್ಗಲ್, ಅದರಲ್ಲಿರೋ ಬದಲಾವಣೆಗಳಿಗೆ ಕರ್ತ ಯಾರು? ಪುದ್ಗಲ. ವಾಸ್ತವಿಕವಾಗಿ ಪುದ್ಗಲದಲ್ಲೂ ಕ್ರಮ ನಿಯಮಿತ ಆತ್ಮ ಪರಿಣಾಮಗಳು ಬರ್ತಾ ಇದೆ. ಒಂದಾದ್ಮೇಲೆ ಒಂದು ಮುತ್ತಿನ ಹಾರದ ಥರ ಪರ್ಯಾಯಗಳು ಬರ್ತಾ ಇದೆ. ಪರ್ಯಾಯಗಳು ಕೇವಲ ಜ್ಞಾನದಲ್ಲಿ ಅನಾದಿ ಕಾಲದಿಂದ ಕಾಣಿಸ್ತಾ ಇವೆ. ಆದರೆ ದ್ರವ್ಯದಲ್ಲಿ ಒಂದು ಸಮಯದಲ್ಲಿ ಒಂದೇ ಪರ್ಯಾಯ ಇದೆ. ಸಾಲೋಕಾನಾಂ ತ್ರಿಲೋಕಾನಾಂ. ಆದರೆ ದ್ರವ್ಯದಲ್ಲಂತೂ ಒಂದು ಸಮಯದಲ್ಲಿ ಒಂದೇ ಪರ್ಯಾಯ ಇದೆ. ಕೇವಲ ಜ್ಞಾನದಲ್ಲಿ ಭೂತ ಭವಿಷ್ಯತ್ ಎಲ್ಲ ಪರ್ಯಾಯಗಳು ಕಾಣಿಸ್ತಾ ಇದೆ. ಅಂದರೆ ಏನು? ಅಂದರೆ
ಪರ್ಯಾಯದಲ್ಲಿ ಅನಂತ ದ್ರವ್ಯದಲ್ಲಿ ಅನಂತ ಪರ್ಯಾಯಗಳ ಸತ್ವ ಇಲ್ಲ. ಒಂದು ಸಮಯದಲ್ಲಿ ಒಂದೇ ಪರ್ಯಾಯ ಇದೆ, ಅನಂತ ಪರ್ಯಾಯಗಳಿಲ್ಲ ಅಲ್ಲಿ. ಆದರೆ ಆ ಅನಂತ ಪರ್ಯಾಯಗಳು ಅದೇ ದ್ರವ್ಯದಿಂದ ಉತ್ಪತ್ತಿ ಆಗ್ತಾ ಇರೋದ್ರಿಂದ ಅನಂತ ದ್ರವ್ಯಗುಣ ಪರ್ಯಾಯಗಳಿದೆ ಅಂತ ಹೇಳ್ತಾ ಇದ್ದೀವಿ. ಮೊದಲೇ ಆಯ್ಕೆ ಏನು ಮಾಡ್ಕೊಂಡ್ವಿ ನಾವು? ವರ್ತಮಾನ ಸ್ಥಿತಿಯನ್ನು ಸ್ವೀಕಾರ ಮಾಡೋದು. ಇದಕ್ಕೇನೆ ನನಗೆ ಅನ್ಸುತ್ತೆ ತಿಂಗಳಗಟ್ಟಲೆ ಪುರುಷಾರ್ಥ ಮಾಡಬೇಕಿದೆ. ನಮ್ಮ ಸ್ಥಿತಿ ಏನಿದೆ ಅದನ್ನು ಸ್ವೀಕಾರ ಮಾಡೋದು. ಜ್ಞಾನ, ದರ್ಶನ, ಚಾರಿತ್ರ, ಉಪಯೋಗ ಇವುಗಳ ದುಸ್ಥಿತಿ ಎಷ್ಟಿದೆ ವರ್ತಮಾನದಲ್ಲಿ. ಒಂದೊಂದು ಬಾಗಿಲನ್ನು ಪ್ರತಿದಿನ ತಟ್ಟುತ್ತಾ ಇದ್ದಾನೆ. ಇಲ್ಲಿ ಸುಖ ಸಿಗುತ್ತೋ, ಅಲ್ಲಿ ಸುಖ ಸಿಗುತ್ತೋ, ಎಲ್ಲಿ ಸುಖ ಸಿಗುತ್ತೋ ಹುಡುಕ್ತಾ ಇದ್ದಾನೆ. ಮತ್ತೆ ಹೇಳ್ತೇನೆ, ನಾನಂತೂ ಚಿದಾನಂದ ಶುದ್ಧ ಆತ್ಮ ಇದ್ದೇನೆ. ಇವನಿಗೆ ಶೋಭಿಸ್ತದೆ ನಾನು ಆತ್ಮ ಇದ್ದೀನಿ ಅಂತ ಹೇಳಕ್ಕೆ. ಬುದ್ಧನ ಹತ್ರ ಒಬ್ಬ ಶಿಷ್ಯ ಬಂದು ಕೇಳ್ತಾನೆ कि भगवान ಆತ್ಮ ಅಂದರೆ ಏನು? ಬುದ್ಧ ಮೌನ, ಏನು ಉತ್ತರ ಕೊಡಲಿಲ್ಲ. ಕೊನೆಗೆ ಉತ್ತರ ಕೊಡ್ತಾ ಇಲ್ಲ. ಈ ಕೆಲವು ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಮನೆಗೆ ಯಾವ ಶಿಷ್ಯ ಇದನ್ನ ಪ್ರಶ್ನೆ ಕೇಳ್ತಾ ಇದ್ದಾನಲ್ಲ ಅವನಿಗೆ ಈ ಪ್ರಶ್ನೆ ಕೇಳೋ ಯೋಗ್ಯತೆ ಇಲ್ಲ. ಕ್ಯೂಂಕಿ ಎಲ್ಲಿವರೆಗೆ ವರ್ತಮಾನ ಸ್ಥಿತಿಯನ್ನೇ ಇವನು ಕಣ್ತೆರೆದು ನೋಡಿಲ್ಲ, ಭೋಗಗಳಲ್ಲಿ, ಕರ್ತೃತ್ವದ ಅಹಂಕಾರದಲ್ಲಿ, ಮಮಕಾರದಲ್ಲಿ ಜೀವನ ಸಂಪೂರ್ಣವಾಗಿ ಮುಳುಗೋಗ್ಬಿಟ್ಟಿದೆ. ಕ್ಷಣ ಕ್ಷಣಕ್ಕೂ ಅದು ಬದಲಾಯಿಸ್ಬಿಡ್ತೀನಿ, ಇವನು ಬುದ್ಧಿ ಕಲಿಸ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಇದ್ದಾನೆ. ಮತ್ತು ಕೊನೆಗೆ ಸ್ವಾಧ್ಯಾಯದಲ್ಲಿ ಏನು ಹೇಳ್ತಾನೆ? ಸಚ್ಚಿದಾನಂದ ಶುದ್ಧಾತ್ಮ ಇದ್ದಾನೆ. इसको शोभा देती है बात? क्यों बोल रहा हूं? ಅರ್ಥ ಆಗ್ತಿದೆ? ಮೊದಲು ನಮ್ಮ ಸ್ಥಿತಿಯನ್ನು ಸ್ವೀಕಾರ ಆದರೂ ಮಾಡಬೇಕಲ್ಲ. ಇವನಿಗೆ ತುಂಬ ಒಳ್ಳೆ ಫೆಸಿಲಿಟಿ ಸಿಕ್ಬಿಟ್ಟಿದೆ, ಸಮಯ ಸಾರ ಕ್ಯಾ. ಈ ಕಡೆ ವರ್ತಮಾನ ಸ್ಥಿತಿ ಬದಲಾಯಿಸೋಂಗೂ ಇಲ್ಲ, ಮತ್ತು ನಾನು ಶುದ್ಧ ಇದ್ದೀನಿ ಅಂತೂ ಹೇಳ್ಬೋದು. ಹೋಗ್ಯಾನ, ಏನೂ ಬದಲಾವಣೆ ಮಾಡ್ದೇನೆ ಶುದ್ಧ ಆಗ್ಬಿಟ್ಟ ಅವನು. ಲೋ ಬಡಿಯ ಮಾರ್ಗ ಮಿಲ್ಗ್ಯ. ಹಿಂಗಿಲ್ಲ. ಅದಕ್ಕೆ ಪ್ರಾರಂಭ ಎಲ್ಲಿಂದ ಆಗ್ತಾ ಇದೆ? ಜೀವನೇ ತನ್ನ ಪರ್ಯಾಯಗಳ ಕರ್ತೃ ಇದ್ದಾನೆ, ಬೇರೆ ಯಾರೂ ಇಲ್ಲ. ಮತ್ತು ಈ ದಾರಿ ಎಲ್ಲಿಗೆ ಹೋಗ್ತಾ ಇದೆ? ಅಕರ್ತ ಆಗೋ ಕಡೆಗೆ ದಾರಿ ಹೋಗ್ತಾ ಇದೆ. ಆದರೆ ಮೊದಲು ನಿರ್ಣಯ ಮಾಡು, ನಿನ್ನ ವಿಕಾರಿ ಅವಿಕಾರಿ ಪರ್ಯಾಯಗಳ ಕರ್ತ ನೀನೇ ಇದೆಯಾ? ಮತ್ತು ಎಲ್ಲಿವರೆಗೆ ಕರ್ತ ಇದೆಯಾ ಅಲ್ಲಿವರೆಗೆ ಭೋಗ್ತಾನೂ ಇದೆಯಾ? ಹಾಗಾದ್ರೆ ನಿನ್ನ ವಿಕಾರಿ ಅವಿಕಾರಿ ಪರ್ಯಾಯಗಳನ್ನು ನೀನೇ ಭೋಗಿಸ್ಬೇಕು. ಯಾಕೆ ಹಿಂಜರಿತೀಯ ಭೋಗಿಸೋದ್ರಿಂದ? ಯಾವ ಅಪರಾಧಿ ತಪ್ಪು ಮಾಡಿದಾನೆ ಅವನಿಗೆ 10 ಕಡಿ ಕೊಳಗ ತಡಿಸ್ತಾ ಇದ್ರೆ ಸಮಾಧಾನವಾಗಿ ತೊಡಸ್ಕೋಬೇಕು. ಕತ್ಲೆ ಕೋಣೆ ಕಳಿಸ್ತಾ ಇದ್ರೆ ಸುಮ್ಮನೆ ಹೋಗ್ಬಿಡ್ಬೇಕು. ಯಾಕೆ? अपराध ಮಾಡಿದ್ಯಾ, इतना तो विनय रखो. अपराध किया है ना, तो इतना तो विनय रखो कि चुपचाप चले जाओ, हल्ला नहीं बिल्कुल. ಈ ಮನಸ್ಥಿತಿ ಮೊದಲು ಬರಬೇಕು. ಆಮೇಲೆ ಅವನ ಕರ್ತೃತ್ವದ ಯಾವ ಸ್ವಕರ್ತೃತ್ವದ ಅಹಂಕಾರ ಇದೆ ಅಲ್ಲಿಂದ ದೂರ ಆಗ್ತಾನೆ. ಅಲ್ಲಿ ತನಕ ದೂರ ಆಗಕ್ಕೆ ಸಾಧ್ಯ ಇಲ್ಲ. ಕ್ಯಾ ಇನ್ನೂ ಅನಂತ ಪರವಸ್ತುಗಳ ಭೋಗದ ಕರ್ತೃತ್ವ ಹೋಗಿಲ್ಲ. ಕ್ಯಾ ಇನ್ನೂ ಭೋಗಾಭಿಲಾಷೆ ಸಾಕಷ್ಟು ಮನಸ್ಸಲ್ಲಿ ಕೂತಿದೆ.
ಮುಂದಿನ 10 ವರ್ಷಕ್ಕೆ ಪ್ಲ್ಯಾನ್ ಮಾಡಿ ಕೂತಿದ್ದಾನೆ ಎಲ್ಲೆಲ್ಲಿ ಹೋಗೋದು ಅಂತ. ಅಕರ್ತಾ ಬನೇಗ ಬೋಲು. ಒಂದು ತಿಂಗಳಿಗೆ ಏನೇನು ತಿಂಡಿ ಮಾಡೋದು ಅಂತ ಲಿಸ್ಟ್ ಮಾಡಿ ಇಟ್ಟಿದ್ದಾನೆ. ಅಕರ್ತಾ ಬನೇಗ. ಯಾವ ವರ್ತಮಾನದ ಭೋಗಾಭಿಲಾಷೆ ಇದೆ, ಕೃತಕಾರಿತ ಅನುಮೋದನ ಏನ ತು ಕೃತ ಹಿಂಸೆ ಅಂತೂ ಬಿಟ್ಟು ಬಿಡ್ತಾನೆ. ಕರ್ತೃತ್ವದ ಅಹಂಕಾರ ಹೋಯ್ತು ಅನ್ಕೊಂಡ್ಬಿಡ್ತಾನೆ. ಕ್ಯಾ ಕೃತ ಹಿಂಸೆ ಸ್ವಲ್ಪ ಬಿಡ್ತಾನೆ, ಕರ್ತೃತ್ವ ಸಂಪೂರ್ಣ ಹೊರಟೋಯ್ತು ಅನ್ಕೊಂಡ್ಬಿಡ್ತಾನೆ. ಸ್ವಲ್ಪ ಕಾರಿತ ಹಿಂಸೆ, ಅನುಮೋದನ ಹಿಂಸೆ ಎಷ್ಟು ಮಾಡ್ತಿದೀವಿ ಅಂತ ನೋಡೋದಿಲ್ಲ. ವರ್ತಮಾನ ಸ್ಥಿತಿ ಹಿಂಗಿದೆ. ಟಿವಿಯಿಂದ 2 ಗಂಟೆ ಬಿಡಕ್ಕಾಗುತ್ತಾ ಇಲ್ಲ. ಸಾಯಂಕಾಲ ಆದರೆ ಅಲ್ಲೇ ಕೂತಿದ್ದೇವೆ. बोलो ಅಕರ್ತ कैसे बनेगा? ವರ್ತಮಾನ ಸ್ಥಿತಿ ಅಂತೂ ಹಿಂಗಿದೆಯಲ್ಲ. ಇದನ್ನ ಯಾವಾಗ ನೋಡೋದು? ಇದನ್ನ ಯಾರು ಮಾಡ್ತಾ ಇದ್ದಾರೆ? ಇದನ್ನ ನಾನೇ ಮಾಡ್ತಾ ಇದ್ದೇನೆ. ಯಾಕೆ ಮಾಡ್ತಾ ಇದ್ದೇನೆ? ಕಿ ನನ್ನದೇ ಕರ್ಮದುದಯ ಬಂದಿದೆ. ಒಂದು ಕರ್ತೃತ್ವದಿಂದ ಭೋಕ್ತೃತ್ವ, ಏಕತ್ವ, ಮಮತ್ವ ಇದೆಲ್ಲ ಪರಂಪರೆ ಶುರು ಆಗ್ಬಿಡುತ್ತೆ. ಒಂದು ಕರ್ತೃತ್ವದಿಂದ ಯಾವಾಗ ಇವನು ಹೇಳ್ತಾನೆ ಪರದ್ರವ್ಯದಿಂದ ಏನಾದರೂ ಮಾಡ್ತೀನಿ ಅಂತ, ಆವಾಗ ಪರದ್ರವ್ಯವನ್ನು ಭೋಗಿಸ್ತೇನೆ. ಮಾಡ್ತೀನಿ ಅಂತ ಯಾಕೆ ಹೇಳ್ತಾ ಇದ್ದೇನೆ? ಯಾಕಂದ್ರೆ ಭೋಗಿಸೋ ಆಸೆ ಇದೆ. ಜೈಸೆ ಮಗನಿಗೆ ಬುದ್ಧಿ ಕಲಿಸ್ತೇನೆ, ಒಳ್ಳೆ ಡಾಕ್ಟರ್ ಇಂಜಿನಿಯರ್ ಯಾಕೆ ಮಾಡ್ತೀಯಪ್ಪ? ನಾನು ಮುದುಕಾದ್ಮೇಲೆ ನೋಡೋರು ಯಾರು ನನ್ನ? ಕರ್ತೃತ್ವ ಜೊತೆಗೆ ಭೋಕ್ತೃತ್ವ ಸದಾಕಾಲ ಇರುತ್ತೆ. ಮಾತ್ರ ಭೋಕ್ತೃತ್ವ ಇರಲ್ಲ, ಮಮತ್ವ ಇರುತ್ತೆ, ಏಕತ್ವನೂ ಇರುತ್ತೆ. ಇದೆಲ್ಲೂ ಒಂದೊಂದು ಸೆಪರೇಟ್ ಆಗಿರೋದಿಲ್ಲ. ಏಕತ್ವದ ಜೊತೆಗೆ ನಾವು ಹೇಳ್ತೀವಲ್ಲ, ನನಗೆ ಯಾವ ಸ್ವಾರ್ಥನೂ ಇಲ್ಲ, ನನಗೆ ಮಾತ್ರ ಪ್ರೀತಿ ಇದೆ, ಮಮತ್ವ. ಅರೆ ಉಸ್ ಮಮತ್ವದ ಜೊತೆಗೆ ಏಕತ್ವ, ಕರ್ತೃತ್ವ, ಭೋಕ್ತೃತ್ವ ಮೂರೂ ಇದೆ. ಆದರೆ ಈ ಮೂರನ್ನು ಮುಚ್ಕೊಂಡ್ಬಿಟ್ಟಿರ್ತೇನೆ. ನನ್ನ ಹತ್ರ ಕೆಲವೊಂದು ಜನ ಬಂದು ಕೇಳಿದ್ರೆ ತುಂಬ ದುಃಖ ಇದೆ, ತುಂಬ ದುಃಖ ಇದೆ, ಮಕ್ಕಳ ಮಾತು ಕೇಳೋದಿಲ್ಲ, ಕುಟುಂಬದಲ್ಲಿ ತುಂಬ ಸಮಸ್ಯೆ ಇದೆ, ಏನು ಮಾಡೋದು, ಎಲ್ಲ ಬಿಟ್ಬಿಡು ಅಂತ ಇದ್ದಾರೆ. ಬಿಟ್ಟುಬಿಡಿ, ಯಾಕೆ ಬಿಡೋದಿಲ್ಲ ಹೇಳ್ತಾರೆ. ಇಲ್ಲ ನನಗೇನಾದರೂ ಬೇಕಲ್ಲ. ಯಾವಾಗ ನಾವು ಯಾವ ಸಮಯದಲ್ಲಿ ಈ ಭೋಕ್ತೃತ್ವವನ್ನು ಗೌಣ ಮಾಡ್ತೇವೆ, ಕರ್ತೃತ್ವವನ್ನು ಮುಖ್ಯ ಮಾಡ್ತೇವೆ, ಆವಾಗ ಕರ್ತೃತ್ವಕ್ಕೆ ಕರ್ತವ್ಯ ಅಂತ ಕರೆದು ಬಿಡ್ತೇವೆ. ಆದರೆ ಆ ಕರ್ತವ್ಯದ ಹಿಂದೆ ಯಾವ ಭೋಕ್ತವ್ಯ ಇದೆ, ಯಾವ ಮಮತ್ವ ಇದೆ, ಅದನ್ನೆಲ್ಲ ಮುಚ್ಚಿಟ್ಟು ಬಿಡ್ತೇವೆ. ದುಃಖ ಮಾತ್ರ ತೋರಿಸ್ತೇವೆ. ಯಾರು ಇಲ್ದಾಗ ಯಾವ ಬೆಣ್ಣೆ ತಿಂತಾ ಇರ್ತಾನೆ ಅದು ತೋರಿಸೋದಿಲ್ಲ ಯಾರಿಗೂ. ಹೊರಗಡೆ ಮಾತ್ರ ದುಃಖ ತೋರಿಸ್ತಾನೆ. ಕರ್ತವ್ಯ ಅಷ್ಟೇ ಮಾಡಿದ್ದೇನೆ. ದುಃಖ ಆದ್ರೂ ಜನ್ಮ ಪೂರ್ತಿ ಕರ್ತವ್ಯ ಮಾಡೋರು ಎಷ್ಟು ಜನ ಇದ್ದೀವಿ ಇಲ್ಲಿ ನಾವು? ಆ ಕರ್ತವ್ಯದ ಜೊತೆಗೆ ಯಾವ ಭೋಗ ಮಾಡ್ತಾ ಇದ್ದೇವೆ ಅದನ್ನು ಮುಚ್ಚಿಟ್ಟು ಬಿಡ್ತೇವೆ. ನಮಗಷ್ಟೇ ಗೊತ್ತಿದೆ, ಅದು ಬೇರೆ ಯಾರಿಗೂ ಗೊತ್ತಿಲ್ಲ. ಕರ್ತೃತ್ವದ ಜೊತೆಗೆ ಭೋಕ್ತ, ಭೋಗ, ಮಮತ್ವ, ಏಕತ್ವ ಇದೆಲ್ಲ ಜೊತೆಗೆ ಬರುತ್ತೆ. ಒಮ್ಮೊಮ್ಮೆ ಒಂದು ದೊಡ್ಡದಾಗುತ್ತೆ, ಒಂದು ಚಿಕ್ಕದಾಗುತ್ತೆ. ಒಮ್ಮೊಮ್ಮೆ ಭೋಗ ದೊಡ್ಡದಾಗುತ್ತೆ, ಕರ್ತೃತ್ವ ಚಿಕ್ಕದಾಗುತ್ತೆ. ಒಮ್ಮೊಮ್ಮೆ ಮಮತ್ವ ತುಂಬ ದೊಡ್ಡದಾಗ್ಬಿಡುತ್ತೆ. ಆವಾಗ ಪ್ರಪಂಚ ಎಲ್ಲ ಹೇಳುತ್ತೆ ಎಷ್ಟು ಮಮತೆ ಇದೆ. ಮಮತೆನೇ ಮಮತಾಕ್ಕೆ ಸಾಥ್
ಭೋಗ, ಏಕತ್ವ, ಕರ್ತೃತ್ವ ಎಲ್ಲ ಇದೆ. ಆದರೆ ವಿಭಿನ್ನ ವಿಭಿನ್ನ ಸುಂದರ ಸುಂದರ ಹೆಸರುಗಳು ಕೊಟ್ಟು ಬಿಡ್ತೀವಿ. ಒಂದಕ್ಕೆ ಮಮತ್ವ ಅಂತೀವಿ, ಒಂದಕ್ಕೆ ಕರ್ತವ್ಯ ಅಂತ ಬಿಡ್ತೀವಿ, ಒಂದಕ್ಕೆ ಪ್ರೀತಿ ಅಂದ್ಬಿಡ್ತೀವಿ. ಅನೇಕ ಹೆಸರುಗಳು ಕೊಟ್ಬಿಡ್ತೀವಿ. ಆದರೆ ಪ್ರತಿಯೊಂದರ ಜೊತೆಗೆ ಈ 4 ಭಾವಗಳಿರುತ್ತೆ. ಮತ್ತು ಎಲ್ಲಿ 4 ಭಾವಗಳಿರುತ್ತೆ ಅವನು ಸತತವಾಗಿ ಆತಂಕದಲ್ಲಿ ಜೀವನ ಕಳೀತಾನೆ. ಆತಂಕ ಅಂದರೆ ಭಾವಮರಣ. ಪ್ರತಿ ಸಮಯ ಭಾವಮರಣದಲ್ಲೇ ಜೀವನ ಕಳೆಯುತ್ತೆ. ಅವನಿಗೆ ಕೋಟಿ ಕೊಟ್ಟರು ಕೋಟಿ ನಷ್ಟ ಆದ್ರೂ ಎರಡೂ ಸ್ಥಿತಿಯಲ್ಲಿ ಅವನು ಆತಂಕದಲ್ಲೇ ಇರ್ತಾನೆ. ತಲೆ ಮೇಲೆ ಯಾವಾಗಲೂ ಭಾರನೇ ಇರುತ್ತೆ, ನಿರ್ಭಾರ ಎಂದೂ ಆಗೋದಿಲ್ಲ ಅವನು. ನಿರ್ಭಾರದ ಹೆಸರೇ ಸಮಾಧಿ ಇದೆ. ಅವ್ರ ಕ್ಯಾ ಹೋತಿ ಹೈ ಸಮಾಧಿ? ಮರಣದ ಅಂತಿಮ ಸಮಯದಲ್ಲಿ ಆಗೋದಿಲ್ಲ ಸಮಾಧಿ, ಜೀವನ ಇರುವಾಗ ಸಮಾಧಿ ಆಗುತ್ತೆ. ಯಾವ ಸಮಾಧಿ ಆಗುತ್ತೆ? ಕಿ ಕರ್ತೃತ್ವಾದಿ ಭಾವಗಳಿಂದ ನಿರ್ಭಾರ ದೂರ ಆದರೆ ಅದೇ ಸಮಾಧಿ ಇದೆ, ನಿಜವಾದ ಸಮಾಧಿ ಇದೆ ಇದು. ಅದಕ್ಕೆ ಪ್ರಾರಂಭದ ಯಾವ ಈ ಅಧ್ಯಾಯದ ಪ್ರಾರಂಭ ಇದೆ, ಇದು ಶುರು ಆಗುತ್ತೆ ಜೀವನೇ ಜೀವದ ಕರ್ತ ಇದ್ದಾನೆ. ಅದರಲ್ಲಿ ಉತ್ಪನ್ನ ಆಗುವಂತಹ ಪ್ರತಿಯೊಂದು ವಿಕಾರಿ ಅವಿಕಾರಿ ಪರ್ಯಾಯಗಳನ್ನು ಇವನೇ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇದರಲ್ಲಿ ಸಾವಧಾನತೆಯ ಅಗತ್ಯ ಕೂಡ ಇವನಿಗೆ ಇದೆ. ನಿನ್ನ ಇವುಗಳನ್ನು ಪರ್ಯಾಯಗಳನ್ನು ಸಂಭಾಳಿಸುವಂತಹ ಎಲ್ಲ ಜವಾಬ್ದಾರಿ ನಿನ್ನ ಮೇಲಿದೆ. ಬೇರೆ ಯಾರು ಬಂದು ಮಾಡೋದಿಲ್ಲ. ನಮ್ಮ ಮನೆ ವಿಚಾರ ಇದೆ ತಾನೆ, ನಮ್ಮ ಮನೆಯನ್ನು ನಾನೇ ಗುಡಿಸ್ಬೇಕಾಗುತ್ತೆ, ಬೇರೆಯವರು ಬಂದು ಗುಡಿಸೋದಿಲ್ಲ. ಮತ್ತು ಎಷ್ಟು ದಿನ ಗುಡಿಸೋದು? ಎಷ್ಟು ದಿನ ಗುಡಿಸೋದು? ಪ್ರತಿದಿನ ಗುಡಿಸ್ಬೇಕಾಗುತ್ತೆ. ಯಾಕೆ? ಪ್ರತಿದಿನ ಗಲೀಜಾಗುತ್ತೆ. ಮನೆಯಲ್ಲಿ 15 ದಿನ ಶಿಖರ್ಜಿಗೆ ಹೋಗಿ ಬಂದರೆ ಮನೆಯೆಲ್ಲ ಗುಡಿಸಿ ಗುಂಡಾಂತರ ಮಾಡಿ ಕ್ಲೀನ್ ಮಾಡಿ ಹೋಗಿರ್ತೀವಿ ತಾನೆ. ಮತ್ತು ಬಂದ ಮೇಲೆ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ರಿ ತಾನೆ, ಮತ್ತೇನಾಯ್ತು? ಧೂಳನ್ನು ಆಕರ್ಷಣೆ ಮಾಡೋದಂತೂ ಈ ರಾಗದ್ವೇಷದ ಸ್ವಭಾವ ಇದೆ. ಆಚಾರ್ಯ ಉದಾಹರಣೆ ಕೊಟ್ಟರು ತಾನೆ, ಎಣ್ಣೆ ಇದೆ ಅಂದರೆ ಧೂಳು ಅಂಟ್ಕೊಳ್ಳುತ್ತೆ. ಹಾಗೆ ರಾಗದ್ವೇಷ ಇದೆ ತು ಕರ್ಮಗಳು ಬಂದೇ ಬರುತ್ತೆ. ಹಾಗಾದ್ರೆ ಪ್ರತಿದಿನ ಗುಡಿಸ್ಬೇಕಾಗುತ್ತೆ, ಪ್ರತಿದಿನ ಸ್ವಚ್ಛ ಮಾಡಬೇಕಾಗುತ್ತೆ. ಅದು ನನ್ನದೇ ಕರ್ತವ್ಯ ಇದೆ, ಬೇರೆಯವ್ರು ಬಂದು ಮಾಡೋದಿಲ್ಲ, ನಾನೇ ಮಾಡಬೇಕಾಗುತ್ತೆ. ಆ ಜವಾಬ್ದಾರಿಯನ್ನು ಮೊದಲು ಹೊರಬೇಕಿದೆ. ನನ್ನ ಪರ್ಯಾಯದ ಜವಾಬ್ದಾರಿಯನ್ನು ನಾನು ಹೊರಬೇಕಿದೆ. ನಾನು ಇಲ್ಲಿವರೆಗೆ ಮಾಡಿದ ಅನಂತ ಪರ್ಯಾಯಗಳನ್ನು ನಾನೇ ಹೊರಬೇಕಿದೆ. ಇಲ್ಲಿವರೆಗೆ ಮಾಡಿದ ವಿಕಾರಿ ಅವಿಕಾರಿ ಎರಡು, ಅವುಗಳ ಜವಾಬ್ದಾರಿ ನಾನೇ ತಗೋಬೇಕಿದೆ. ಆಗೆಲ್ಲಾದರೂ ಸ್ವಲ್ಪ ಜ್ಞಾನ ಸುದ್ದಿಗೆ ಬರುತ್ತೆ ಕಿ ಇಷ್ಟೊಂದೆಲ್ಲ ಪರ್ಯಾಯಗಳು ನನ್ನ ತಲೆ ಮೇಲಿದೆ. ಈ ಜವಾಬ್ದಾರಿ ಯಾರಿಗೆ ಬರುತ್ತೆ ಅವನೀಗ ನಿರ್ಭರ ಆಗೋ ಪ್ರಯತ್ನ ಮಾಡೋದ್ರಲ್ಲಿ ಅರ್ಥ ಇದೆ. ಯಾರ ತಲೆ ಮೇಲೆ ಭಾರನೇ ಇಲ್ಲ ಅವನನ್ನೇ ನಿರ್ಭರ ಮಾಡೋದು. ಅವನಿಗಿನ್ನೂ ಅವನ ಪರ್ಯಾಯಗಳ ಅರಿವೇ ಇಲ್ಲ. ತನ್ನ ಭೂತಕಾಲದ ಬಿಡಿ, ವರ್ತಮಾನ ಕಾಲದ ಅರಿವಿಲ್ಲ. ಕ್ಷಣ ಕ್ಷಣದ ಸಮಯ ಎಲ್ಲಿ ಕಳೆದು ಹೋಗ್ತಾ ಇದೆ ಅಂತ ಅರಿವಿಲ್ಲ. ಮನುಷ್ಯ ಭವದ ಒಂದೊಂದು ಕ್ಷಣ, ಒಂದೊಂದು ಸಮಯ, ಒಂದೊಂದು ನಿಮಿಷ ಯಾರ್ದು ಆಯಸ್ಸು ಎಷ್ಟಿದೆ ಗೊತ್ತಿಲ್ಲ, ಎಲ್ಲಿ ಕಳೆದು ಹೋಗ್ತಾ ಇದೆ ಗೊತ್ತಿಲ್ಲ. ಇವನನ್ನೇನು ನಿರ್ಭರ ಮಾಡೋದು? ಇವನು ನಮಗಿಂತ ನಿರ್ಭರ ಕೂತಿದ್ದಾನೆ. ಇಸ್ಕೋ ಕ್ಯಾ ನಿರ್ಭರ ಕರೋಗೆ? ಯಾರಿಗೆ ಈ ಪರ್ಯಾಯಗಳ ಭಾರ ಬರುತ್ತೆ
ಆ ನಂತರ ಅವನು ನಿರ್ಭರ ಆಗುತ್ತಾನಲ್ಲ, ಆವಾಗ ಶಾಶ್ವತವಾಗಿ ನಿರ್ಭರ ಆಗಿಬಿಡ್ತಾನೆ. ಒಂದೇ ಸಲ ಇನ್ಯಾವತ್ತೂ ಭಾರ ಬರೋದಿಲ್ಲ. ಆದರೆ ಇವನ್ಯಾನ್ ನಿರ್ಭಾರದ ನಾಟಕ ಮಾಡ್ತಿದ್ದಾನಲ್ಲ, ಇವನು ಒಂದೊಂದು ಕಡೆ ಒಂದೊಂದು ಭಾರ ಎತ್ತುತ್ತಾನೆ. ಇವನು ಒಂದೊಂದು ಕಡೆ ಹೋಗಿ ಒಂದೊಂದು ಬೇರೆ ಬೇರೆ ಭಾರ ಎತ್ತುತ್ತಾನೆ. ಯಾಕೆ ಭಾರ ಎತ್ತುತ್ತಾನೆ? ಯಾಕಂದರೆ ಭೋಗದ ಅಭಿಲಾಷೆ ಹೋಗಿಲ್ಲ. ಅತಿ ದೊಡ್ಡ ಭಾರ ಏನಿದೆ ಇವನ್ ತಲೆ ಮೇಲೆ? ಆಯಸ್ಸು ಕಡಿಮೆ ಇದೆ, ಭೋಗ ಮಾಡೋದು ತುಂಬ ಉಳಿದಿದೆ. ಇದಕ್ಕಿಂತ ದೊಡ್ಡ ಭಾರ ಯಾವುದಿಲ್ಲ ಇವನ್ ತಲೆ ಮೇಲೆ. ಸಮನ್ಯಾರಿ ಬಾತ್. ಆಯಸ್ಸು ತುಂಬ ದೊಡ್ಡದಿದೆ, ಭೋಗ ಮಾಡೋದು ತುಂಬ ಉಳಿದೋಗಿದೆ. ಇನ್ನು ಯಾವಾಗ ಸತ್ತೋಗ್ತೀನಿ ಗೊತ್ತಿಲ್ಲ. ಜನ ಲಿಸ್ಟ್ ಮಾಡ್ತಾರೆ. ದೇಖನ ವಿಡಿಯೋ ಬಿ ಆತೆ ಕಿ ಸಾಯೋಕ್ಕಿಂತ ಮುಂಚೆ ಎಲ್ಲೆಲ್ಲಿ ಹೋಗೋದು. ಜೀವನ ಇರೋ ತನಕ ಇದೊಂದು ನೀವು ತಿನ್ನಲಿಲ್ಲ ಅಂದರೆ ಜೀವನ ವ್ಯರ್ಥ ಆಗ್ಬಿಡುತ್ತೆ. ಮನೆಗೆ ಆಯಸ್ಸು ಕಡಿಮೆ ಇದೆ, ಭೋಗ ಮಾಡೋದು ಜಾಸ್ತಿ ಇದೆ. ಇದು ಎಷ್ಟು ದೊಡ್ಡ ಸಮಸ್ಯೆ ಇದೆ ಅಂದರೆ 24 ಗಂಟೆ ಇವನ ತಲೆ ಮೇಲೆ ಭಾರ ಇದೆ. ಇದು ಅವನು ಹೇಳೋದಿಲ್ಲ ಯಾರಿಗೂ. ಮತ್ತಿದೇನು ಯುವಕರ ಮಾತಿಲ್ಲ. ಯುವಕರಿಂದ ಚಿಕ್ಕ ಮಗುವಿಂದ ಯುವಕರ ತನಕ, ಯುವಕರಿಂದ ವೃದ್ಧರ ತನಕ ಎಲ್ಲರದು ಇದೇ ಕಥೆ ಇದೆ. ತಲೆ ಮೇಲೆ ಭೋಗಿಸೋದು ಎಲ್ಲಾದರೂ ಉಳಿದು ಹೋದ್ರೆ ಏನು ಮಾಡೋದು ಅನ್ನೋ ಭಾರ ಇದೆ. ಕಿತ್ನಾ ಬಡ ಭಾರ. ಈ ಭೋಗಿಸುವ ಅಭಿಲಾಷೆಯನ್ನ ಅನುಮೋದನೆ ಹೆಂಗೆ ಮಾಡ್ಕೊಳ್ಳೋದು? ಹೇಳ್ತಾನೆ, ನನ್ನ ಕರ್ತವ್ಯ ತುಂಬ ಉಳಿದಿದೆ. ಅರ್ಥ ಆಗ್ತಿದೆ? ಈ ಭೋಗ ಮಾಡೋದನ್ನ ಯಾಕಂದ್ರೆ ಎಷ್ಟು ಭೋಗ ಮಾಡ್ತೀಯ ಅಂತ ಯಾರಾದರೂ ಕೇಳಿದ್ರೆ ಏನು ಹೇಳ್ತಾನೆ? ವಯಸ್ಸಾಗ್ಬಿಡ್ತಲ್ಲ. ಏನು ಹೇಳ್ತಾನೆ? ಕರ್ತವ್ಯ ತುಂಬ ಉಳಿದಿದೆ, ಇಲ್ಲಾಂದ್ರೆ ಇವತ್ತೇ ದೀಕ್ಷೆ ತಗೊಂಡು ಹೊರಟೋಗ್ಬಿಡ್ತಿದ್ದೆ. ದೀಕ್ಷೆ ತಗೊಂಡು ಹೊರಟೋಗೋನು ಕರ್ತವ್ಯ ಕೇಳ್ತಾನೆ. ಬೋಲು. ಈ ಕರ್ತವ್ಯವನ್ನ ಮುಂದಿಟ್ಟು ಭೋಗವನ್ನ ಪೋಷಣೆ ಮಾಡ್ತಾ ಇದ್ದಾನೆ. ಐಸಿ ಬಾತೆ. ಮಮತ್ವವನ್ನು ಮುಂದಿಟ್ಕೊಂಡು ಭೋಗವನ್ನು ಪೋಷಣೆ ಮಾಡ್ತಾನೆ. ಯಾಕಂದರೆ ಪ್ರಪಂಚ ಮಮತ್ವಕ್ಕೇನು ಅನ್ನೋದಿಲ್ಲ. ಶಬ್ಬಾಷ್ ಅನ್ನುತ್ತೆ, ಇನ್ನಷ್ಟು ಮಾಡು. ಅರ್ಥ ಆಗ್ತಿದೆ? ಇಲ್ಲ ಅಂದರೆ ಯಾವ ವಸ್ತುಗಳಿಗೆ ನಾವು ಕರ್ತವ್ಯ ಅಂತ ಕರಿತೇವೆ ಅದನ್ನು ಸ್ವಲ್ಪ ಕೂಲಂಕುಷವಾಗಿ ಗಮನ ಇಟ್ಟು ಅದನ್ನು ನೋಡಿದ್ರೆ ಅದೆಲ್ಲ ಬಹಳ ನಿರರ್ಥಕವಾದ ಕೆಲಸಗಳಿದೆ. ಯಾವುದರಲ್ಲೂ ಅರ್ಥ ಇಲ್ಲ. ಯಾವುದಕ್ಕೆ ನಾವು ಕರ್ತವ್ಯ ಅಂತೇವೆ ಅದೇನು ತುಂಬ ಉನ್ನತ ಕೆಲಸ ಇಲ್ಲ. ಅದರಿಂದೇನು ಬಹಳ ವ್ಯಾವಹಾರಿಕವಾಗಿಯೂ ಏನು ಉನ್ನತ ಕೆಲಸ ಆಗೋದಿಲ್ಲ. ವರ್ತಮಾನ ನಮ್ಮ ಮನೋದಶೆ ಹೇಗಿದೆ ಅಂದರೆ ವ್ಯಾವಹಾರಿಕವಾಗಿಯೂ ಯಾವುದು ಉನ್ನತಿ ಮಾಡುತ್ತೆ ಅದು ಬೇಕಾಗಿಲ್ಲ ಇವನಿಗೆ. ನಿಶ್ಚಯ ಅಂತೂ ದೂರ ಉಳಿಯಿತು. ಅಂತಹ ವಿಷಯಗಳಿಗೆ ಕರ್ತವ್ಯ ಅಂತ ಕರೆದು ಬಿಡ್ತಾನೆ. ಮಕ್ಕಳಿಗೆ ಓದಿಸೋದು ಕರ್ತವ್ಯ ಇದೆ. ಏನು ಓದಿಸೋದು? ಏನು ಓದಿಸೋದಿದೆ? ಓದಿಸೋದು ಕರ್ತವ್ಯ ಇದೆ. ಏನು ಓದಿಸೋದಿದೆ? ಅಚ್ಚೆ, ಏನು ಓದಿಸೋಕ್ಕಿಂತ ಮುಂಚೆ ಯಾಕೆ ಓದಿಸೋದಿದೆ? ಪೂಛಾ ಕಭಿ ನೈ. ಎಂಜಿನಿಯರಿಂಗ್ ಓದಿಸೋದಿದೆ. ಎಂಜಿನಿಯರಿಂಗ್ಗೆ ಯಾಕೆ ಓದಿಸೋದಿದೆ? ಎಂಜಿನಿಯರ್ ಓದೋದ್ರಲ್ಲಿ ಏನು ಅಪರಾಧ ಆಗಲಿಲ್ಲ, ಒಳ್ಳೇದು, ಓದಿದ್ವಿ. ಆದರೆ ಅದನ್ನೇ ಯಾಕೆ ಓದಬೇಕು? ಅದನ್ನೇ ಯಾಕೆ ಓದಬೇಕು? ಮಕ್ಕಳಿಗೆ ಅದನ್ನೇ ಯಾಕೆ ಓದಿಸ್ಬೇಕು? ಕ್ಯಾ पैकेज अच्छा मिलेगा? नहीं तो ಬುದ್ಧಿ ಕಲಿಸ್ತಾ ಇದ್ದೀವೋ ಅಥವಾ ಭೋಗದ ತಯಾರಿ ಮಾಡ್ತಾ ಇದ್ದೀವೋ? ಬೋಲು.
इंजीनियरिंग ही पढ़ना होता तो पढ़ाओ ना, कौन मना करता है? लेकिन ಅಡ್ಮಿಷನ್ ಆಗೋಕ್ಕಿಂತ ಮುಂಚೆ ಪ್ರಿನ್ಸಿಪಲ್ ಚೇಂಬರಲ್ಲಿ ಕೂತ್ಕೋತಾನೆ, ಕೇಳ್ತಾನೆ, ಲಾಸ್ಟ್ ಇಯರ್ ರೆಕ್ರೂಟ್ಮೆಂಟ್ ಲಿಸ್ಟ್ ಕೊಡಿ ಒಂದು ಸ್ವಲ್ಪ. ಕ್ಯಾಂಪಸ್ದು ಟೋಟಲ್ ರೆಕ್ರೂಟ್ಮೆಂಟ್ ಎಷ್ಟಾಗಿತ್ತು, ರೇಷಿಯೋ ಎಷ್ಟು, ಇದನ್ನ ಯಾಕೆ ಕೇಳ್ತಾ ಇದೀಯಾ ನೀನು? ಯಾವ ಟೀಚರ್ ಕಲಿಸ್ತಾ ಇದ್ದಾರೆ, ಯಾರಿಗೆಷ್ಟು ನಾಲೆಜ್ ಇದೆ, ಇದನ್ನಂತೂ ಕೇಳಲಿಲ್ಲ ನೀನು. ಕ್ಯಾ ಚಲ್ ರहा है फिर? ಅರ್ಥ ಆಗ್ತಿದೆ? ಕರ್ತವ್ಯ ಅಂತ ಹೇಳುವ ಪ್ರತಿಯೊಂದು ಕೆಲಸದ ಹಿಂದೆ ಇವನ ಭೋಕ್ತೃತ್ವದ ಅಭಿಲಾಷೆ ತುಂಬಿ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ಆಚಾರ್ಯ ಏನು ಮಾಡ್ತಾರೆ, ಮೊದಲು ಅವನನ್ನ ಸೀಮಿತ ಪರಿಧಿ ಬೌಂಡ್ರಿ ಮಾಡ್ತಾರೆ. ಕಿ ಅನಂತ ಪದಾರ್ಥಗಳಿದೆ ಹೊರಗಡೆ, ಕಿ ಮೊದಲಿದು ನಿರ್ಣಯ ಮಾಡು. ಏನು? ಕಿ ನೀನು ನಿನ್ನ ವಿಕಾರಿ ಅವಿಕಾರಿ ಪರ್ಯಾಯಗಳು ಕರ್ತಾ ಇದೆಯಾ, ಒಂದನೇದು. ಎರಡನೇದು, ಕಿ ನಿನಗೆ ಪರದ್ರವ್ಯ ಪರವಸ್ತುಗಳಿಂದ ಎಂದೂ ಹಿತ ಅಹಿತ ಆಗೋದಿಲ್ಲ. ನೀನು ಅನಂತ ಭೋಗ ಮಾಡಿದ್ರೂ ಹಿತ ಆಗೋದಿಲ್ಲ, ಮತ್ತು ಎಲ್ಲ ಭೋಗಗಳ ತ್ಯಾಗ ಮಾಡಿದ್ರೂ ಅಹಿತ ಆಗೋದಿಲ್ಲ. ಇದೆಷ್ಟು ಜನಕ್ಕೆ ನಿರ್ಣಯ ಆಗುತ್ತೆ? ಕ್ಯಾ ಅನಂತ ವಸ್ತುಗಳನ್ನು ನಿನಗೆ ಕೊಟ್ಟರೂ ಏನು ಹಿತ ಆಗೋದಿಲ್ಲ, ಮತ್ತು ನಿನ್ನ ಹತ್ರ ಇರೋದನ್ನೆಲ್ಲ ಕಸ್ಕೊಂಡ್ರೂ ಅಹಿತ ಏನಾಗೋದಿಲ್ಲ. ನಿನ್ನ ಸುಖ ದುಃಖ ಪರದ್ರವ್ಯಗಳಿಂದ ಬರೋದಿಲ್ಲ. ಎಷ್ಟು ಜನರಿಗೆ ನಿರ್ಣಯ ಆಗುತ್ತೆ? ಅಚ್ಚ, ಪರದ್ರವ್ಯಗಳಿಂದೇನೋ ಬರೋದಿಲ್ಲ, ಆದರೆ ಕರ್ಮಗಳಿಂದ ಬರುತ್ತೆ ತಾನೆ. ಪುಣ್ಯದ ಉದಯ ಬಂದರೆ ಮಜಾ ಬರುತ್ತೆ, ಪಾಪದ ಉದಯ ಬಂದರೆ ಅಳು ಬರುತ್ತೆ ತಾನೆ. ಅದೇ ಅಳು ಬರೋದು ಅನಿವಾರ್ಯ ಇಲ್ಲ, ನಿನ್ನ ಬುದ್ಧಿ ಸರಿ ಇಲ್ಲ ಅದಕ್ಕೆ ಅಳು ಬರ್ತಾ ಇದೆ. ನಿನ್ನ ಬುದ್ಧಿ ಸರಿ ಇಲ್ಲ ಅದಕ್ಕೆ ಮಜಾ ಬರ್ತಾ ಇದೆ. ಇದೇನು ನಿನ್ನೆ ಕುಣಿದು ಪಾರ್ಟಿ ಮಾಡಿದ್ನಲ್ಲ, ಇವತ್ತು ಮುಖ ಅನ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಇದಕ್ಕೆ ಕಾರಣ ಏನು? ನಿನ್ನೆ ಈ ದುರ್ದಶೆ ಇತ್ತಲ್ಲ, ಅದು ಇವತ್ತಿಗೆ ಕಾರಣ ಇದೆ. ಇವತ್ತಿನ ದುರ್ದಶೆ ನಾಳೆ ಕಾರಣ ಆಗುತ್ತೆ. ಪುಣ್ಯದ ಉದಯ ಸಾತವೇದಿನಿಯ ಅಸಾತವೇದಿನಿಯದ ಉದಯ ಏನೋ ಬರುತ್ತೆ. ಜೀವದಲ್ಲಿ ಆ ರೀತಿಯಾದ ಭಾವಗಳು ಉತ್ಪತ್ತಿಯಾಗುತ್ತೆ. ಧ್ಯಾನ ದಿನಕ್ಕೆ ಆಗ್ಯಾರೆ, ಸಾತವೇದಿನಿ ಅಸಾತವೇದಿನಿ ಉದಯನೂ ಬರುತ್ತೆ, ಅನುಕೂಲ ಪ್ರತಿಕೂಲ ಅವಭಾಸನೂ ಆಗುತ್ತೆ. ಆದರೂ ಜೀವ ಆನಂದದಲ್ಲೇ ಇರ್ತಾನೆ. ಇದು ಕರ್ಮದ ಉದಯ, ಅದರ ಜೊತೆಗೆ ಜ್ಞಾನ ಇದೆ. ಅಂದರೆ ಕರ್ಮ ತನ್ನ ಉದಯವನ್ನು ಬಿಡೋದಿಲ್ಲ, ಅದು ಅನುಭಾಗ ಶಕ್ತಿ ಎಷ್ಟಿದೆ ಅಷ್ಟು ಉದಯ ಬರುತ್ತೆ. ಅಷ್ಟು ನಿನಗೆ ಅನುಕೂಲ ಪ್ರತಿಕೂಲನೂ ಅನಿಸುತ್ತೆ. ಕೆಲವೊಂದು ಜನರಿಗೆ ಏನನ್ಸುತ್ತೆ, ಜ್ಞಾನ ಆಗ್ಬಿಟ್ರೆ ಎಲ್ಲ ಅನುಕೂಲ ಪ್ರತಿಕೂಲ ಹೊರಟೋಗಿ ಅನಂತ ಆನಂದ ಆಗ್ಬಿಡುತ್ತೆ. ऐसा कुछ नहीं होने वाला. ಹಿಂಗೆಲ್ಲ ಏನೂ ಆಗೋದಿಲ್ಲ. ಇದು ನಮ್ಮ ಕಲ್ಪನೆ ಇದೆ. ಎಲ್ಲಿವರೆಗೆ ದೇಹ ಇದೆ ಅಲ್ಲಿವರೆಗೆ ಕರ್ಮದುದಯ ಇದೆ. ಕನಿಷ್ಠ ಪಂಚಮ ಕಾಲದಲ್ಲಂತೂ ಇಂಥ ಕಲ್ಪನೆ ಮಾಡಲೇಬಾರದು. ಎಲ್ಲಿವರೆಗೆ ಈ ಪಂಚೇಂದ್ರಿಯಗಳ ಭೋಗ ಇದೆ, ದೇಹ ಇದೆ, ಕರ್ಮದ ಉದಯನೂ ಬರುತ್ತೆ. ಆ ಉದಯಕ್ಕೆ ಅನುಸಾರವಾಗಿ ನಿನಗೆ ಅನುಕೂಲ ಪ್ರತಿಕೂಲನೂ ಅನಿಸುತ್ತೆ. ಹಾಗೆ ಅನುಕೂಲ ಪ್ರತಿಕೂಲ ಅನಿಸಿದಾಗ ಭಯ ಪಡೋದಿಲ್ಲ. ನೀನಂತೂ ಅದನ್ನು ಮಾತ್ರ ತಿಳಿ. ಅನುಕೂಲ ಬಂದ್ರೂ ತಿಳಿ, ಪ್ರತಿಕೂಲ ಅನಿಸಿದ್ರೂ ತಿಳಿ. ಅನುಕೂಲದಲ್ಲಿ ನನಗೆ ಅನುಕೂಲ ಆಯಿತು ಅನ್ಕೋಬೇಡ, ಪ್ರತಿಕೂಲದಲ್ಲಿ ನನಗೆ ಪ್ರತಿಕೂಲ ಆಯಿತು ಅಂತ ಅನ್ಕೋಬೇಡ. ಆರೋಗ್ಯ ಹಾಳಾದರೆ ನಾನೇ ಹಾಳಾಗ್ಬಿಟ್ಟೆ ಅನ್ಕೋಬೇಡ. ಕೋಪ ಬಂದರೆ ನಾನೇ ಕೋಪಿಷ್ಟ ಆದೆ ಅಂತ ಅನ್ಕೋಬೇಡ.
ಮೋಹ ರಾಗ ದ್ವೇಷ ಬಂದರೆ ನಾನೇ ಮೋಹಿ ರಾಗಿ ದ್ವೇಷಿ ಆಗಿಬಿಟ್ಟೆ ಅನ್ಕೋಬೇಡ. ಅದು ಬರುತ್ತೆ, ಅದು ಹೋಗುತ್ತೆ, ಅದರ ಕೆಲಸ ಸತತವಾಗಿ ಮಾಡುತ್ತೆ. ನೀನು ಬೇಕಂದ್ರೂ ಬರುತ್ತೆ, ಬೇಡ ಅಂದ್ರೂ ಬರುತ್ತೆ. ಅದಕ್ಕೆ ಜಯಚಂದ್ಜಿ ಏನಂತ ಭಾವಾರ್ಥದಲ್ಲಿ ಬರೆದ್ರು, ಒಂದು ಬುದ್ಧಿಪೂರ್ವಕ ರಾಗ ಇದೆ, ಒಂದು ಅಬುದ್ಧಿಪೂರ್ವಕ ರಾಗ ಇದೆ. ಇಸ್ಲಿಯೇ ಈ ಚರ್ಚಾ. ಯಾವುದು ಬುದ್ಧಿಪೂರ್ವಕ ರಾಗ ಇದೆ ಅದರಿಂದಂತೂ ಅನಂತ ಬಂಧ ಆಗ್ತಾ ಇದೆ. ಯಾವುದು ಅಬುದ್ಧಿಪೂರ್ವಕ ರಾಗ ಇದೆ ಅದರಿಂದನೂ ಬಂದಾಗುತ್ತೆ, ಆದರೆ ಅದು ಲೆಕ್ಕಕ್ಕಿಲ್ಲ. ಅದು ಮಾತ್ರ ಕರುಣಾನಿಯೋಗಕ್ಕೆ ಲೆಕ್ಕಕ್ಕಿದೆ, ನಮಗೆ ಲೆಕ್ಕಕ್ಕಿಲ್ಲ. ಅದು ಯಾಕೆ ಲೆಕ್ಕಕ್ಕಿಲ್ಲ? ಅದು ನಗಣ್ಯ ಇದೆ, ತುಂಬ ಕಡಿಮೆ ಇದೆ. ಅಂದರೆ ಏನು? ಕರ್ಮದ ಉದಯ ಬಂತು, ಇವನಿಗೆ ಅನುಕೂಲ ಅನ್ನಿಸ್ತು, ಆದರೆ ಇವನು ತನ್ನನ್ನು ತಾನು ಅನುಕೂಲ ಅಂದುಕೊಳ್ಳಿಲ್ಲ, ಬಂದು ಹೊರಟೋಯ್ತು. ಪುರುಷ ವೇದಿನಿಯ ಕರ್ಮದ ಉದಯ ಇದೆ, ಅಥವಾ ಸ್ತ್ರೀ ವೇದಿನಿಯ ಕರ್ಮದ ಉದಯ ಇದೆ. ಉದಯ ಇದೆ, ಅದೇ ರೀತಿಯಾದ ಭಾವಗಳು ಬರುತ್ತೆ. ಆದರೆ ನಿನ್ನನ್ನು ನೀನೇ ಪುರುಷ ಅನ್ಕೋಬೇಡ. ಆಯ್ಸಾ ಯುವಕ ಇದ್ದಾನೆ, ಯುವಕನಿಗೆ ಅದೇ ರೀತಿಯಾದ ಭಾವಗಳು ಬರುತ್ತೆ. ಆದರೆ ನಿನ್ನನ್ನು ನೀನು ಯುವಕ ಅನ್ಕೋಬೇಡ. ಇಲ್ಲಿ ಸಮಸ್ಯೆ ಇದೆ. ಇದಾವ ಪರ್ಯಾಯಗಳಿದೆ, ಇವುಗಳ ಜವಾಬ್ದಾರಿ ತಗೋ. ಏನ ದೇಖೋ, ಮುಂದೆ ಕಲಶ ಬರ್ತಾ ಇದೆಯಲ್ಲ, ಹಾ, ಶಿಖರಣಿ ಕಲಶ ಇದೆ. ನೂರ 95. ಕಲಶ ನಂಬರ್ 195 ಇದೆ. 195 ಅಕರ್ತಾ ಜೀವೋಯಂ ಸ್ಥಿತ ಇತಿ ವಿಶುದ್ಧ ಸ್ವರಸತ ಸ್ಥುರಚ್ಚಿಜ್ಯೋತಿರ್ಭೀಶ್ಚುರಿತ ಭುವನ ಭೋಗ ಭವನ ತಥಾಪ್ಯಸ್ಯಾಸೌ ಸ್ಯಾದ್ಯದಿಹ ಕಿಲ ಬಂಧ ಪ್ರಕೃತಿಭಿ ಸಖಲ್ವಜ್ಞಾನಸ್ಯ ಸ್ಫುರತಿ ಮಹಿಮಾ ಕೋಪಿ ಗಹನ. ಏನು ಹೇಳ್ತಿದ್ದಾರೆ? ಅಕರ್ತ ಜೀವೋ ಅಯಂ, ಅಯಂ ಜೀವ ಅಕರ್ತ. ಈ ಜೀವ ಅಕರ್ತ ಇದ್ದಾನೆ. ಹೆಂಗಿದ್ದಾನೆ? ಕಿ ಸ್ವರಸತಃ ವಿಶುದ್ಧ. ಯಾರು ತನ್ನ ಜ್ಞಾನವೆಂಬ ರಸದಿಂದ ವಿಶುದ್ಧ ಇದ್ದಾನೆ. ವಿಶುದ್ಧ ಯಾಕೆ ಕರೆದ್ರು? ಎಲ್ಲಿ ಆನಂದ ಇಲ್ಲ ಅಲ್ಲಿ ವಿಶುದ್ಧಿ ಇರೋದಿಲ್ಲ. ವಿಶುದ್ಧಿಗೂ ಆನಂದಕ್ಕೂ ತುಂಬ घनिष्ठ ಸಂಬಂಧ ಇದೆ. ಯದಿ ವಿಶುದ್ಧಿ ನೈ ತೋ ಆನಂದ ಭಿ ನೈ. ಎಲ್ಲಿ ಶಾಶ್ವತ ಕ್ಷಾಯಿಕ ಆನಂದ ಇದೆ ಅಲ್ಲಿ ವಿಶುದ್ಧಿ ಇರುತ್ತೆ. ಯಾಕಂದರೆ ವಿಶುದ್ಧಿಯ ಪ್ರತಿಫಲ ಆನಂದ ಇದೆ. ಅದಕ್ಕೆ ಹೇಳಿದ್ರು ನಿಜ ರಸ. ನಿಜ ರಸ ಅಂದರೆ ಏನು? ಆನಂದ, ಆತ್ಮಾನಂದ. ಆತ್ಮನ ಆನಂದದಿಂದಾಗಿ ಅವನು ವಿಶುದ್ಧ. ವಿಶುದ್ಧಿಯ ಸಂಬಂಧ ಆನಂದ ಜೊತೆಗಿದೆ. ಸ್ವರಸತಃ ವಿಶುದ್ಧ ಸ್ಫುರತ್ ಚಿತ್ತಜ್ಯೋತಿ. ಚಿತ್ತಜ್ಯೋತಿ ಚೈತನ್ಯ ಜ್ಯೋತಿ. ಚೈತನ್ಯ ಜ್ಯೋತಿ ಯಾವುದಕ್ಕೆ ಅನ್ನೋದು? ಯಾವ ಜ್ಞಾನ ಜಾಗೃತ ಇದೆ ಅದು ಚೈತನ್ಯ ಜ್ಯೋತಿ ಇದೆ. ಪ್ರತಿ ಸಮಯ ಹುಟ್ಟುವಂತಹ ಜ್ಞಾನದ ಅವಸ್ಥೆ ಏನಿದೆ ಅದು ಜ್ಯೋತಿ ಇದೆ. ಜ್ಯೋತಿ ಪ್ರತಿ ಸಮಯ ಉರಿತಾ ಇರುತ್ತಲ್ಲ, ಹಾಗೆ ಜ್ಞಾನ ಪ್ರತಿ ಸಮಯ ಹುಟ್ಟುತ್ತಾ ಇರುತ್ತೆ. ಪ್ರತಿ ಸಮಯ ಹುಟ್ಟುತ್ತಾ ಇರೋದ್ರಿಂದನೇ ಅದಕ್ಕೆ ಜ್ಯೋತಿ ಅಂತಾರೆ. ಸತತವಾಗಿ ಹುಟ್ಟುತ್ತೆ, ಎಂದೂ ಆರು ಹೋಗೋದಿಲ್ಲ, ಅದಕ್ಕೆ ಜ್ಯೋತಿ ಇದೆ. ಅದು ಯಾವಾಗ ಜ್ಞಾನ ಹೊರಟೋಗುತ್ತೆ? ಜ್ಞಾನ ಹೊರಟೋಗೋದಿಲ್ಲ, ಜ್ಞಾನ ಸತತವಾಗಿರುತ್ತೆ. ಜ್ಞಾನ ಸಂಪೂರ್ಣ ನಾಶ ಮಾಡೋ ಶಕ್ತಿ ಯಾವ ಕರ್ಮದಲ್ಲೂ ಇಲ್ಲ. ಜ್ಯೋತಿ ಇದೆ ಅದು.
तो चित्त ज्योति स्फुरित ಭುವನ ಆಭೋಗ ಭವನ ಕಿ ಯಾವ ಚೈತನ್ಯ ಜ್ಯೋತಿಯಿಂದ ಈ ಪ್ರಪಂಚದ ಸಮಸ್ತ ದ್ರವ್ಯಗಳನ್ನು ಅಥವಾ ಈ ಸಮಸ್ತ ಪ್ರಪಂಚವನ್ನು ತಿಳಿಯಲ್ಪಡುತ್ತೆ. ಅಂದರೆ ಈ ಚೈತನ್ಯ ಜ್ಯೋತಿ ಇಡೀ ಲೋಕಾಲೋಕವನ್ನು ತಿಳಿಯುತ್ತೆ. ऐसा ತಿಳಿಯುವಂತಹ ಯಾವ ಸ್ವಭಾವ ಇದೆ ಅಂತಹ ಈ ಜೀವ ಅಕರ್ತಾ ಸ್ಥಿತ, ಅಕರ್ತಾ ಇದ್ದಾನೆ ಅಂತ ಸಿದ್ಧ ಆಗುತ್ತೆ. ಅಕರ್ತಾ ಸ್ಥಿತ ತಥಾಪಿ, ಅಕರ್ತ ಅಂತ ಸಿದ್ಧ ಆಯಿತು, ಇನ್ನೇನು ತಥಾಪಿ ಸಿದ್ಧ ಆಗೋಯ್ತು ತಾನೆ. ಕಿ ಸಿದ್ಧ ಆದರೂ ಅಜ್ಞಾನಿಯಲ್ಲಿ ಕೇಳ್ತಾನೆ. ಸಿದ್ಧ ಅಂತೂ ಅನಂತ ಕಾಲದಿಂದ ಇದೆ, ಆದರೆ ಅಜ್ಞಾನಿ ಏನು ಮಾಡ್ತಾನೆ? ತಥಾಪಿ ಅಸ್ಯ ಪ್ರಕೃತಿಭಿಹಿ, ಇವನ ಪ್ರಕೃತಿಗಳ ಜೊತೆಗೆ ಯದ್ ಅಸೌ ಬಂಧ, ಇದೇನು ಬಂಧ ಇದೆ, ಸ ಖಲು ಅಜ್ಞಾನಸ್ಯ ಕಹ ಅಪಿ ಗಹನಃ ಮಹಿಮಾ ಸ್ಫುರತಿ. ಇದೇನು ಪ್ರಕೃತಿಯ ಜೊತೆ ಇವನು ಬಂಧ ಇದೆ, ಇದೇನೋ ಅಜ್ಞಾನದ ಒಂದು ದೊಡ್ಡ ಮಹಿಮೆನೇ ಇದೆ ಅನ್ಸುತ್ತೆ. ಅಂದರೆ ಆಚಾರ್ಯರು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಏನು ಅಪಹಾಸ್ಯ ಮಾಡ್ತಾ ಇದ್ದಾರೆ? ಕಿ ಅಕರ್ತ ಇದ್ದಾನೆ ಅಂತ ಸಿದ್ಧ ಆಯಿತು. ಅನಾದಿ ಕಾಲದಿಂದ ಜೀವ ಯಾವುದೇ ಪರದ್ರವ್ಯದ ಕರ್ತ ಭೋಕ್ತ ಎಂದೂ ಆಗಿಲ್ಲ, ಎಂದಿಗೂ ಯಾರನ್ನು ಭೋಗಿಸಿಲ್ಲ, ಎಂದಿಗೂ ಯಾವ ಪರದ್ರವ್ಯವನ್ನು ಬದಲಾಯಿಸಿಲ್ಲ. ಇದು ಸಿದ್ಧ ಆಯಿತು. ಆದ್ರೂ ಇವನಿಗನ್ಸುತ್ತೆ ನನಗೆ ಕರ್ಮದ ಬಂದಾಗಿದೆ. ಇದು ಹೆಂಗಿದೆ? ಇದು ಅಜ್ಞಾನದ ದೊಡ್ಡ ಮಹಿಮೆನೇ ಇದೆ. ಇಷ್ಟೆಲ್ಲ ಗೊತ್ತಾದರೂ ಅಜ್ಞಾನ ಬಿಡ್ತಾ ಇಲ್ಲ. ಅಜ್ಞಾನ ಏನು ಹೇಳ್ತಾ ಇದೆ? ನನಗೆ ಕರ್ಮದ ಬಂದಾಗಿದೆ. ಜಿನ್ವಾನಿ ಏನು ಹೇಳ್ತಾ ಇದೆ? ಕಿ ನೀನು ಪರದ್ರವ್ಯವನ್ನು ಭೋಗಿಸೋಕ್ಕಾಗೋದಿಲ್ಲ, ಪರದ್ರವ್ಯವನ್ನು ಬದಲಾಯಿಸೋಕ್ಕಾಗೋದಿಲ್ಲ ಅಂದಮೇಲೆ ನಿನಗೆ ಬಂದಾಗ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಹಾಗಾದರೆ ಬಂದಾಗಿದ್ದ ಅಸತ್ಯ ಇದೆಯೇನೋ? ಮೋಕ್ಷ ಸುಳ್ಳಿದೆಯೇನೋ? ಕಿ ಮೋಕ್ಷನೂ ಸತ್ಯ ಇದೆ, ಬಂಧನೂ ಸತ್ಯ ಇದೆ. ಆದರೆ ಜೀವಕ್ಕೆ ಬಂಧ ಇಲ್ಲ, ಜೀವಕ್ಕೆ ಮೋಕ್ಷ ಇಲ್ಲ. ಬಂಧನ ಸತ್ಯ ಇದೆ, ಮೋಕ್ಷನೂ ಸತ್ಯ ಇದೆ, ಆದರೆ ಜೀವಕ್ಕೆ ಬಂಧನ ಇಲ್ಲ, ಜೀವಕ್ಕೆ ಮೋಕ್ಷ ಇಲ್ಲ. ಯಾಕಿಲ್ಲ? ಯಾಕಂದರೆ ಜೀವ ಯಾವುದೇ ಪರವಸ್ತುಗಳನ್ನು ಸ್ಪರ್ಶನೆ ಮಾಡೋದಿಲ್ಲ, ಭೋಗ ಮಾಡೋದು ಎಲ್ಲಿಂದ ಬಂತು? ಮತ್ತಿದೇನು ಊಟ ಮಾಡಿದ್ಮೇಲೆ ಆನಂದ ಬರುತ್ತಲ್ಲ, ಇದು ಎಲ್ಲಿಂದ ಬರ್ತಾ ಇದೆ? ಭೋಗ ಮಾಡೋದಿಲ್ಲ ಅಂದರೆ ಅದಕ್ಕೆ ಉತ್ತರ ಏನು ಕೊಟ್ಟರು? ಉತ್ತರ ಏನು ಕೊಟ್ಟರು? ಖಲು ಅಜ್ಞಾನಸ್ಯ ಮಹಿಮಾ. ಇದು ಬರ್ತಾ ಇದೆಯಲ್ಲ ಆನಂದ, ಇದು ನಿನ್ನ ಭ್ರಮೆ ಇದೆ. अब कोई ಭ್ರಮೆಯಲ್ಲಿಯೇ ಆನಂದ ಇದೆ ಅಂತ ತಿಳಿದ್ರೆ ಯಾರೇನು ಮಾಡೋಕ್ಕಾಗುತ್ತೆ? ಬೋಲು. ಮನೆಯಲ್ಲಿ ಯಾರ್ದು ನಿಧನ ಆಗ್ಬಿಟ್ಟಿದೆ, ತುಂಬ ಚೆನ್ನಾಗಿರೋ ಸಿಹಿ ತಂದು ಕೊಟ್ಟರೆ ಯಾರಿಗೆ ಇಷ್ಟ ಆಗುತ್ತೆ? ಎಷ್ಟು ರುಚಿ ಬರುತ್ತೆ? ರುಚಿ ಏನು ಬರುತ್ತೆ? ಯಾರು ತಿನ್ನೋದಿಲ್ಲ ತಾನೆ, ತಿನ್ನೋಕ್ಕೆ ತಯಾರಿಲ್ಲ. ಹಾಗಾದರೆ ಆನಂದ ಎಲ್ಲಿಂದ ಬರ್ತಾ ಇದೆ? ಬೋಲು. ಮತ್ತು 50 ವರ್ಷಗಳಿಂದ ಒಂದು ಕೆಲಸ ಸಿಕ್ಕಾಕೊಂಡಿತ್ತು, ಇವತ್ತು ಆಗ್ಬಿಟ್ಟಿದೆ. ಕ್ಯಾ ಇವಾಗ ಬಾಯಲ್ಲಿ ತಂದು ಬೇವಿನಕಾಯಿ ಹಾಕಿದ್ರು ಇದೆಲ್ಲಿಂದ ಬಂತು ಆನಂದ? ಈಗ ಆಸೆ ಆನಂದ ಇದೇನು ಆನಂದ ಬಂತಲ್ಲ, ಇದು ಎಲ್ಲಿಂದ ಬಂತು? ಯಾರು ತಗೊಂಬಂದ್ರು? ಆ ಸಿಹಿ ತಗೊಂಬಂತು, ಬೇವಿನಕಾಯಿ ತಗೊಂಬಂತು.
ಇದೇನು ನಿನಗೆ ಅನ್ನಿಸ್ತಾ ಇದೆಯಲ್ಲ ನಾನು ಭೋಗ ಮಾಡ್ತಾ ಇದ್ದೀನಿ ಅಂತ, ಇದು ಮಾತ್ರ ನಿನ್ನ ಕಲ್ಪನೆ ಇದೆ. ಪರದ್ರವ್ಯಗಳನ್ನು ಭೋಗಿಸೋ ಶಕ್ತಿನೇ ಇಲ್ಲ ಇವನಲ್ಲಿ. ಯಾಕೆ ಅರ್ಥ ಆಗೋದಿಲ್ಲ ಇವನಿಗೆ? ಇಂದ್ರಿಯಗಳಿಂದ ಏನು ಗ್ರಹಣೆ ಮಾಡ್ತಾ ಇದೆಯಾ, ಇದು ಇಂದ್ರಿಯಗಳೇ ಗ್ರಹಣೆ ಮಾಡ್ತಾ ಇದೆ. ಇವನಿಗನ್ಸುತ್ತೆ ನಾನು ಗ್ರಹಣೆ ಮಾಡ್ತಾ ಇದ್ದೀನಿ. ಇವನಿಗನ್ಸುತ್ತೆ ಇದು ಇಂದ್ರಿಯಗಳ ಗ್ರಹಣೆ ಮಾಡಿದ್ರೆ ನಾನು ಪೂರ್ಣ ಆಗುತ್ತೇನೆ. ನೀನು ಪೂರ್ಣನೇ ಇದೆಯಾ? ಇನ್ನೇನು ಪೂರ್ಣ ಮಾಡ್ತೀಯ? ಆದ್ರೆ ಏನನ್ಸುತ್ತೆ, ಒಂದು ಯಾವುದೋ ಭೋಗ ಮಾಡಿದ ತಕ್ಷಣ ಅನ್ಸುತ್ತೆ ಏನೋ ಒಂದು ಕಂಪ್ಲೀಟ್ ಮಾಡಿದೆ ಜೀವನದಲ್ಲಿ. ಕ್ಯಾ ಕಂಪ್ಲೀಟ್ ಕರ್ ದಿಯಾ ಲಗ್ತಾ ಈಗಿನೇ. ಒಂದು ಯಾವುದೋ ಭೋಗ ಮಾಡಿದ್ರೆ ಅನ್ಸುತ್ತೆ ಜೀವನದ ಒಂದು ಹಂತ ಕಂಪ್ಲೀಟ್ ಆಯ್ತು, ಅಬ್ ನೆಕ್ಸ್ಟ್ ಹಂತ ಮಾಡ್ಕೊಂಡಿದ್ದೀವಿ ತಾನೇ. ನಾವು ಹೆಂಗೆ ಮಾಡ್ಕೊಂಡಿದ್ದೀವಿ? ಬಾಲ್ಯಾವಸ್ಥೆಯಲ್ಲಿ ಇದು ಮಾಡಬೇಕು, ಯುವಾವಸ್ಥೆಯಲ್ಲಿ ಇದು ಮಾಡಬೇಕು, ಮತ್ತು ಎಲ್ಲ ಕಿಟಕಿಗಳು ಬಂದಾದ್ಮೇಲೆ ಸ್ವಾಧ್ಯಾಯ ಮಾಡಬೇಕು. ಐಸಾ ಹೀಗೆ ತಾನೇ ನಾವು ಮಾಡ್ಕೊಂಡಿರೋದು ಸಮಾಜದಲ್ಲಿ. ಇದು ಯಾಕಾಗ್ತಾ ಇದೆ? ಇವನಿಗೆ ಅನ್ಸುತ್ತೆ ಭೋಗ ಮಾಡ್ತಾ ಮಾಡ್ತಾ ಜೀವನ ಪೂರ್ತಿ ಆಗ್ತಾ ಹೋಗುತ್ತೆ. ಐಸಾ ಲಗ್ತಾ ಇಸ್ಕೋ. ಹೆಂಗೆ ಭೋಗ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ, ಹಂಗೆ ಜೀವನ ಪೂರ್ತಿ ಆಗ್ತಾ ಹೋಗುತ್ತೆ ಅನ್ಸುತ್ತೆ. आप देखो कोई बड़ा आदमी ವಯಸ್ಕ ಜೀವನದಲ್ಲಿ ಏನು ಮಾಡಿದ್ರಿ ತೋ ಏನು ಹೇಳ್ತಾನ ಅವನು? ಕ್ಯಾ ಬೋಲೇಗ? ನೋಡಿ ಸರ್ 60 ವರ್ಷ ಜಾಬ್ ಮಾಡಿದ್ದೇನೆ, ನಮ್ಮ ಮನೇಲಿ ಏನೂ ಇರಲಿಲ್ಲ. ಇವನು ತಮ್ಮ ಇದ್ದಾನಲ್ಲ, ಇವನು ನಾನೇ ಓದಿಸ್ದೆ, ಇವಳ ಮದುವೆನೂ ನಾನೇ ಮಾಡಿದೆ. ಕ್ಯಾ ಆಮೇಲೆ ಇದು ಮನೆ ಕಾಣಿಸ್ತಾ ಇದೆಯಲ್ಲ, ಇದು ಸುಮ್ಮನೆ ಆಗುತ್ತೆ ಅಂದ್ಕೊಂಡಿದ್ದೀರೇನು? ಕ್ಯಾ ಏನೇನು ಎನಿಸ್ಬೋದು ಅವನು ವಿಚಾರ ಮಾಡು. ಏನು ಮಾಡ್ದಪ್ಪ ಜೀವನದಲ್ಲಿ ಅಂದರೆ ಇದನ್ನೆಲ್ಲ ಏನಕ್ಕೆ ಮಾಡ್ತಾನೆ ಅಂದರೆ ಏನು ಕಿ ನಮಗನ್ನಿಸ್ತಾ ಇದೆ ಭೋಗ ಮಾಡ್ತಾ 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 ಜೀವನ ಪೂರ್ತಿ ಆಗುತ್ತೆ. ಆದರೆ ಕಟು ಸತ್ಯ ಏನಿದೆ, ಈ ಭೋಗ ಮಾಡ್ತಾ ಮಾಡ್ತಾ ಜೀವನ ಮತ್ತಷ್ಟು ಅಪೂರ್ಣ ಆಗ್ತಾ ಹೋಗುತ್ತೆ, ಮತ್ತಷ್ಟು ಅತೃಪ್ತಿದಾಯಕ ಆಗ್ತಾ ಹೋಗುತ್ತೆ ಜೀವನ. ನೋಡ್ತೀವಿ ವಯಸ್ಸಾಗ್ತಾ ಆಗ್ತಾ ಮುಖದಲ್ಲೂ ಕಾಣಿಸುತ್ತೆ ಅತೃಪ್ತಿ ಜೀವನ ಇದೆ. ಕ್ಯೂ ಭೈ ಭೋಗ ಮಾಡ್ತಾ ಮಾಡ್ತಾ ಹೋದ್ರೆ ನಿಯಮದಿಂದ ಜೀವನ ಅತೃಪ್ತಿನೇ ಆಗುತ್ತೆ, ಪೂರ್ತಿ ಆಗೋದಿಲ್ಲ, ಅಪೂರ್ಣ ಇರೇಗ. ಅದಕ್ಕೆ ನಿರ್ಣಯ ಮಾಡಬೇಕಿದೆ, ಯಾವುದೇ ಪರದ್ರವ್ಯಗಳಿಂದ ಸುಖ ದುಃಖ ಆಗೋದೇ ಇಲ್ಲ. ಯಾವುದೇ ಪರದ್ರವ್ಯಗಳನ್ನು ಭೋಗಿಸುವ ಶಕ್ತಿ ಜೀವದಲ್ಲಿ ಇಲ್ಲವೇ ಇಲ್ಲ. ಭೋಗಿಸುವ ಶಕ್ತಿ ಇಲ್ಲ ಅಂದಮೇಲೆ ಕರ್ತೃತ್ವದ ಶಕ್ತಿನೂ ಇಲ್ಲ, ಬದಲಾಯಿಸುವ ಶಕ್ತಿ ಇಲ್ಲ. ಯಾರನ್ನೂ ಬದಲಾಯಿಸಕ್ಕೆ ಹೋಗಬೇಡ. ಬದಲಾಯಿಸಕ್ಕೆ ಹೋಗಲಿಲ್ಲ ಅಂದರೆ ಭೋಗಿಸ್ಲಿಕ್ಕೂ ಹೋಗೋದಿಲ್ಲ, ಭೋಗಿಸ್ಲಿಲ್ಲ ಅಂದರೆ ಏಕತ್ವ ಮಮತ್ವ ಬುದ್ಧಿನೂ ಆಗೋದಿಲ್ಲ. ಈ ರೀತಿಯಾಗಿ ಜೀವ ತನ್ನ ಯಾವ ವರ್ತಮಾನದ ಪರ್ಯಾಯ ಇದೆ ಅದನ್ನು ಶುದ್ಧಿ ಮಾಡಿಕೊಳ್ಳಿಕ್ಕೆ ಅವಕಾಶ ಬರುತ್ತೆ, ಅದನ್ನು ತಿದ್ದುಕೊಳ್ಳಿಕ್ಕೆ ಅವಕಾಶ ಬರುತ್ತೆ, ನಿಸ್ವಾರ್ಥವಾಗಿ ಜೀವನ ನಡೆಸಲಿಕ್ಕೆ ಅವಕಾಶ ಆಗುತ್ತೆ. ಆ ದೃಷ್ಟಿಯಿಂದ ಈ ಶ್ಲೋಕ ಇದೆ. ಸಮಯ ಆಗಿದೆ.